ನಾವು ಪಕ್ಕ ಕಾಂಗ್ರೆಸ್ ಅವನೇ ಸರ್. ನಮ್ಮ ತಾತ ಮುತ್ತಾತನ ಕಾಲದಿಂದ ಈಗ ನಮ್ಮ ಅಣ್ತಂದಿರೆಲ್ಲ ಚೇಂಜ್ ಆದ್ರು, ನಾ ಚೇಂಜ್ ಆಗಿಲ್ಲ. ಮೋದಿ ಬಂದ್ಮೇಲೆ ನಾನು ಎಲ್ಲ ಪಕ್ಕ ಬಿಜೆಪಿಗೆ ಆಗ್ಬಿಟ್ಟಿದ್ದೀನಿ. ಶ್ರೀ ಶಕ್ತಿ ಯೋಜನೆ, ಇದು ಭಾಗ್ಯಲಕ್ಷ್ಮಿ ಯೋಜನೆ, 2,000 ರೂಪಾಯಿ ಕೊಡ್ತೀನಿ, ಇದೆಲ್ಲ ಯಾರು ಕೇಳಿದ್ರು ಸರ್? ತಲಾಕ್ ಅನ್ನೋದು ಕ್ಯಾನ್ಸಲ್ ಇದು ಮಾಡವ್ರೆ ಮುಸ್ಲಿಮ್ಸಲ್ಲಿ. ಆಮೇಲೆ ನಮ್ಮ ಹಿಂದೂ ಪರ ಜಾಸ್ತಿ ಇದು ಮಾಡವ್ರೆ. ರಾಮ ಮಂದಿರ ಕಟ್ಟವ್ರೆ. ಇಲ್ಲಿ ರೈತ ಬೇಕು, ಅಲ್ಲಿ ಮಿಲಿಟರಿ ಅವ್ರು ಬೇಕು. ಅದರಿಂದ ನಮಗೆ ಮೋದಿಯವರೇ ಆಗಬೇಕು ಸರ್. ಪಕ್ಕ ನಂದು ಓಟು ನಾನೇ ಹೇಳ್ತಾ ಇದ್ದೀನಲ್ಲ, ಮೋದಿಗೆ ಹಾಕೋದು ನಾನು. ಅದಕ್ಕೆ ಜನಗಳು ಸೋಮಾರಿತನ ತರಕ್ಕೆ ಈ ಕುಡ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಬಿತ್ಕೊಳ್ಳೋದು. ಈಗ ಅದೇ ತರಕಾರಿ ಈ ಬೇರೆ ಕಾಳು ಕಡ್ಡಿಗಳು ರೈಟ್ಗಳ ಕಡಿಮೆ ಮಾಡ್ಬೋದಾಯ್ತು. ಪುಕ್ಸಟ್ಟೆ ಕೊಟ್ಕೊಂಡು ಇವತ್ತು ಪಾಕಿಸ್ತಾನದಲ್ಲಿ ನೋಡ್ತಾ ಇದ್ದೀವಿ 1 ಲೀಟ್ರ್ ಹಾಲ್ಗೆ 250 ರೂಪಾಯಿ 300 ರೂಪಾಯಿ. ಮೋದಿ ಕಡೆಯಿಂದ ನಿಖಿಲ್ ಕುಮಾರಸ್ವಾಮಿ ನಿಂತ್ಕೊಳ್ಳಿ, ಕುಮಾರಸ್ವಾಮಿ ಅವ್ರು ನಿಂತ್ಕೊಳ್ಳಿ, ಸುಮಲತಾ ಅವ್ರು ನಿಂತ್ಕೊಳ್ಳಿ, ಎಲ್ಲ ಮೋದಿಗೆ ಸರ್. ಈ ಸರಿ ದೇಶದ ಪ್ರಧಾನಿ ಯಾರಾಗಬೇಕು? ಮೋದಿನೇ ಆಗಬೇಕು. ಯಾಕಾಗಬೇಕು ಅನ್ಸುತ್ತೆ ನಿಮಗೆ ಮೋದಿ? ಯಾಕೆಂದ್ರೆ ನಮ್ಮ ಯಾರು ಈ ಕಾಂಗ್ರೆಸ್ನವ್ರ ಆಡಳಿತದಾಗ ಏನು ಮಾಡೋದಾದ್ರು BJP ಮಾಡಿದ್ದಾರೆ. ಅದಕ್ಕೆ ಮೋದಿನೇ ಪ್ರಧಾನಿ ಆಗಿರ್ಬೇಕು. ಇನ್ನು ಮಂಡ್ಯದಲ್ಲಿ ಹೆಂಗಿದೆ ಫೈಟ್? ಒಂದ್ ಕಡೆ ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರ ಅವರು, ಇನ್ನೊಂದ್ ಕಡೆ ಕ್ಯಾಂಡಿಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ. ಬಿಜೆಪಿ JDS ಇಬ್ರು ಮೈತ್ರಿ ಮಾಡ್ಕೊಂಡಿದ್ದಾರೆ. ಮಂಡ್ಯದಲ್ಲಿ ಫೈಟ್ ಹೆಂಗಿದೆ? ಕಾಂಗ್ರೆಸ್ ಗೆಲ್ಬೋದಾ ಅಥವಾ JDS BJP ಮೈತ್ರಿ ಗೆಲ್ಬೋದಾ? JDS BJP ಮೈತ್ರಿ. ಓಕೆ, ಒಳ್ಳೆ ಕೆಲಸ ಆಗುತ್ತೆ ಅಂತೀರಿ? ಇಲ್ಲಿ ನಮ್ಮ ತಾಲೂಕಲ್ಲಿ ಆಯ್ತು JDS ಅವರು ಅಷ್ಟು ಕೆಲಸ ಮಾಡಿದ್ದಾರೆ ಇಲ್ಲಿ ನಮ್ಮಲ್ಲಿ. ಇವರು ಈಗ MLA ಈಗಿನ ಏನು ನಮ್ಮಲ್ಲಿ ಏನು ಕಾರ್ಯಗಳನ್ನು ಏನು ಮಾಡಿಲ್ಲ ಇಲ್ಲಿ. ದರ್ಶನ್ ಪುಟಾಣಿ ಅವರ ಏನು ಮಾಡಿಲ್ಲ, ಏನು ಆಗ್ತಿಲ್ಲ. ದೇಶದ ಪ್ರಧಾನಿ ಯಾರಾಗಬೇಕು? ನರೇಂದ್ರ ಮೋದಿ. ಯಾಕೆ ಅವರೇ ಆಗ್ಬೇಕು? ಅವರೇ ಆಗ್ಬೇಕು ಸರ್. ಇಷ್ಟು 65 ವರ್ಷದಿಂದ ಏನು ಆಗದೆ ಇರೋದು ಇವ್ರು ಮಾಡಿದ್ದಾರೆ. ಬರೀ 10 ವರ್ಷದಲ್ಲಿ ಮಾಡಿದ್ದಾರೆ. ಇನ್ನೊಂದು 2 ವರ್ಷ ಇರ್ತಾರೆ ಮಾಡೋದು ಅವರೇ ಖಂಡಿತ. ಎಷ್ಟೋ ಜನಗಳು ಅನುಕೂಲ ಆಗುತ್ತೆ. ಸ್ವತಂತ್ರವಾಗಿ ಅವ್ರು ಮಾಡಿದ್ದಾರೆ. ಅವ್ರ ಕೈಯಿಂದ ಏನೋ ನಮ್ಮ ಕೈಯಿಂದ ಏನೂ ಆಗಿಸಿಲ್ಲ. ಎಲ್ಲ ಜನಗಳಿಂದ ಏನಾಗಬೇಕು ಅಂತ ಅಭಿಪ್ರಾಯಪಟ್ಟು ಅವ್ರು ಮಾಡಿಸಿದ್ದಾರೆ. ಇನ್ನು ಮಂಡ್ಯದಲ್ಲಿ ಹೆಂಗೆ ಸರ್? ಈಗ JDS BJP ಇಬ್ರು ಮೈತ್ರಿ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಇಂದನೂ ಕೂಡ ಸ್ಟಾರ್ ಚಂದ್ರ ಅವರು ಮಂಡ್ಯ ಕ್ಷೇತ್ರದಿಂದ ನಿಂತ್ಕೋತಾ ಇದ್ದಾರೆ. ಹೆಂಗಿದೆ ಫೈಟ್ ಮಂಡ್ಯದಲ್ಲಿ ನೋಡ್ತಾರೆ? ನಿಮ್ಗೆ ಏನ್ಸುತ್ತೆ? ಮಂಡ್ಯದಲ್ಲಿ JDSಗಿಂತನೂ BJPನೇ ಆಗುತ್ತೆ ಸರ್. ಓಕೆ, ಅಲ್ಲ ಈಗ JDS BJP ಇಬ್ರು ಮೈತ್ರಿ ಮಾಡ್ಕೊಂಡು ಆಗೋಯ್ತು. ಈಗ BJP JDS ಎರಡು ಒಂದೇ. ಈಗ ಇವರಿಬ್ರು ಒಟ್ಟಿಗೆ ಎದುರಿಸ್ತಿದ್ದಾರೆ. ಇನ್ನೊಂದ್ ಕಡೆ ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರ ಅವರು ನಿಂತ್ಕೊಂಡಿದ್ದಾರೆ. ಫೈಟ್ ಹೆಂಗಿದೆ? ನಿಂತ್ಕೊಂಡ್ರು ದರ್ಶನ್ ಪುಟಾಣಿ ಅವ್ರಿಗೆ ಬೆಂಬಲ ಕೊಟ್ಟರು. ನೆಕ್ಸ್ಟ್ ದರ್ಶನ್ ಪುಟಾಣಿ ಗೆಲ್ವಿಲ್ಲ. ಓಕೆ, ಅಂದ್ರೆ ಈಗ ದರ್ಶನ್ ಪುಟಾಣಿ ಅವರು BJPಗೆ ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟ್ MLA ಎಲೆಕ್ಷನ್ ಗೆಲ್ಲಿಸ್ತೀರಿ. ಇಲ್ಲ ಅಂದ್ರೆ ಇಲ್ಲ, ಕಾಂಗ್ರೆಸ್ ಮಾಡಿದ್ರೆ ಇಲ್ಲ ಸರ್. ನಾವು ಪಕ್ಕ ಕಾಂಗ್ರೆಸ್ ಅವನೇ ಸರ್. ನಮ್ಮ ತಾತ ಮುತ್ತಾತನ ಕಾಲದಿಂದ ಈಗ ನಮ್ಮ ಅಣ್ತಂದಿರೆಲ್ಲ ಚೇಂಜ್ ಆದ್ರು, ನಾ ಚೇಂಜ್ ಆಗಿಲ್ಲ. ನಂದು ಏನೇ ಇದ್ರು ಕಾಂಗ್ರೆಸ್ ಓಟೆ. ಅಂದ್ರೆ ಸ್ಟೇಟಿಗೆ ಬಂದ್ರೆ ಕಾಂಗ್ರೆಸ್ ಅಲ್ಲಲ್ಲ, ಸ್ಟೇಟು ಸೆಂಟ್ರಲ್ಲು ಎಲ್ಲ ಮೊದ್ಲಿಂದ ಇತ್ತು. ಮೋದಿ ಬಂದ್ಮೇಲೆ ನಾನು ಎಲ್ಲ ಪಕ್ಕ BJPಗೆ ಆಗ್ಬಿಟ್ಟಿದ್ದೀನಿ. ಯಾಕೆ ಅಷ್ಟೊಂದು ಬದಲಾದ್ರಿ ನೀವು? ಇಲ್ಲ ಡಲ್ ಏನಿಲ್ಲ. ಅಷ್ಟೊಂದು ಬದಲಾದ್ರಿ? ಬದಲಾಗೋದಕ್ಕೆ ಏನಂದ್ರೆ ಕರ್ನಾಟಕದಲ್ಲಿ ಮಾಡದೇ ಇದ್ರೋರು ಕಾಂಗ್ರೆಸ್ ಸರ್ಕಾರ ಮಾಡದೇ ಇದ್ದು ಮೋದಿ ಮಾಡಿದ್ದಾರೆ. ಈಗ ಇದನ್ನ ಮಾಡಿದ್ರು, ರಾಮ ಮಂದಿರ, ಇವೆಲ್ಲ ಇದಕ್ಕೆಲ್ಲದಕ್ಕೂ ದೇಶ ಸೇವೆ ಮಾಡೋರಿಗೆ ಹೆಲ್ಪ್ ಮಾಡಿದ್ರು. ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡಿದ್ದಾರೆ. ಅಂಥದ್ರಲ್ಲಿ ಅವ್ರನ್ನ ಯಾಕೆ ಬಿಡಬೇಕು? ಈ ಕಾಂಗ್ರೆಸ್ ಸರ್ಕಾರ ಕಟ್ಕೊಂಡು ನಮ್ಗೇನಾಗಬೇಕು? ಅಲ್ಲ, ಇನ್ನ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಈಗ ಮೊನ್ನೆ ಇನ್ನು ಅಧಿಕಾರಕ್ಕೆ ಬಂದಿದೆ ಕರ್ನಾಟಕದಲ್ಲಿ. ಅದರಲ್ಲಿ ಒಂದಷ್ಟು ಭಾಗ್ಯಗಳನ್ನು ಕೊಟ್ಟಿದೆ. ಅದು ವರ್ಕೌಟ್ ಆಗಲ್ಲ ಅಂತ. ಭಾಗ್ಯ ಕೊಡೋದಕ್ಕಿಂತ ಎಜುಕೇಶನ್ ಒಂದು ಮಕ್ಳಿಗೆ, ವಯಸ್ಸಾದವ್ರಿಗೆ ಫ್ರೀ ಮೆಡಿಷನ್ನು ಇದನ್ನ ಮಾಡಿದರೆ ಇವ್ರು ಕಾಂಗ್ರೆಸ್ ಓಕೆ ಅನ್ಬೋದಾಯ್ತು. ಶ್ರೀ ಶಕ್ತಿ ಯೋಜನೆ, ಇದು ಭಾಗ್ಯಲಕ್ಷ್ಮಿ ಯೋಜನೆ, 2,000 ರೂಪಾಯಿ ಕೊಡ್ತೀನಿ, ಇದೆಲ್ಲ ಯಾರು ಕೇಳಿದ್ರು ಸರ್? ಯಾರ ಮನೆ? ನಮ್ಮನೆ ದುಡ್ಡು ನಮಗೆ ಹಾಳಾಯ್ತಾ ಇದೆ. ಮನೇಲಿ ನೆಮ್ಮದಿ ಇರಲ್ಲ. ಇದು ಸಿಕ್ಕಾಬಟ್ಟೆ ಮನೇಲಿ ಇವತ್ತು ಗೊತ್ತಾಗಲ್ಲ. ಈ ಎಲೆಕ್ಷನ್ ಆದ್ಮೇಲೆ ನಮ್ಮ ತಲೆ ಮೇಲೆ 10 ಪಟ್ಟು ಬಿಡಿತಾರೆ. ಇವತ್ತು 1ಗಿಂತ 10ರಷ್ಟು ಬಿಡಿತಾರೆ ನಮಗೆ. ಅದು ಭಾಗ್ಯಗಳು ಅದು ವರ್ಕೌಟ್ ಆಗಲ್ಲ ಅಂತ. ವರ್ಕೌಟ್ ಏನೂ ಆಗಲ್ಲ ಸರ್. ಕಾಂಗ್ರೆಸ್ ಸರ್ಕಾರದಿಂದ ಏನೂ ವರ್ಕೌಟ್ ಆಗಲ್ಲ. ಈ ಕಾಂಗ್ರೆಸ್ನವ್ರು ಹೇಳ್ತಾರೆ ನಾವು ಭಾಗ್ಯಗಳು ಕೊಟ್ಟಿದ್ದೀವಿ, ಜನ ನಮ್ಗೆ ಓಟ್ ಹಾಕ್ತಾರೆ, ಸೆಂಟ್ರಲ್ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ. ಅವರು ಹೆಸರು ಅಷ್ಟೇನೆ. ಅದು ಈಗ ಅವರು ಅನುಭವ ಪಟ್ಟಿದ್ದಾರೆ. ಈಗ 2,000 ರೂಪಾಯಿ ಕೊಟ್ಟಿದಾರಲ್ವಾ, ಸುತ್ತಿದ್ದಾರೆ. ಮನೆಯಲ್ಲಿ ಇರೋ ರೇಷನ್ ಮಾರ್ಕೊಂಡು ಸುತ್ತಾ ಇದ್ದಾರೆ. ಈಗ 2,000 ರೂಪಾಯಿ ಇದು ನಿರಂತರ ಜ್ಯೋತಿ, ಇದನ್ನ ಭಾಗ್ಯ ಜ್ಯೋತಿ ಫ್ರೀ, ಅದು ಇದು ಅಂತ ಅಂದ್ರಲ್ಲ. ಮೊದಲೇ 1,25,000 3,000 10,000 ಕಟ್ಟಿಸ್ಕೊಂಡ್ರು. ವರ್ಷದ ಪೂರ್ತಿ ಕಟ್ಟಿಸ್ಕೊಂಬಿಟ್ಟು ಈಗ ಕಮ್ಮಿ ಬಡ್ಜೆಟ್ ಅಂತ ಹೇಳ್ತಾರಲ್ಲ. ಮೊದಲೇ ನಾವು ಫಿಕ್ಸೆಡ್ ಹಾಕಿದೀವಲ್ಲ, ಅದ್ಯಾರಿಗೂ ಗೊತ್ತಾಯ್ತಲ್ಲ. ಹಂಗಾಗಿ ದೇಶದಲ್ಲಿ ಮೋದಿನೇ ಬರ್ಬೇಕು ಸರ್. ಸರ್, ದೇಶದ ಪ್ರಧಾನಿ ಯಾರಾಗಬೇಕು ಅಂತ ನಿಮ್ಗನ್ಸುತ್ತೆ? ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಪ್ರಧಾನಮಂತ್ರಿ ಮೋದಿ ಆಗಬೇಕು ಅಂತ.
ಯಾಕೆ ಮೋದಿ ಅವರಾಗಬೇಕು? ಮೋದಿ ಆಗಬೇಕು ಯಾಕೆ ಅಂತಂದರೆ ಈ 10 ವರ್ಷದಲ್ಲಿ ಅವರು ಸಾಕಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತ. ಹೆಂಗೆ ಅಂತಂದರೆ ಈಗ ಇದು ಹೆಣ್ಮಕ್ಳು ಅವ್ರಿಗೆಲ್ಲ ಗ್ಯಾಸ್ದು ಅಂದರೆ ಇದರಿಂದ ಎನ್ವೈರ್ಮೆಂಟು ಸೇವ್ ಮಾಡಿದ್ದಾರೆ ಅವರು ಒಂದು ಲೆಕ್ಕದಲ್ಲಿ. ಈ ಎಕಾಲಜಿ ಸಿಸ್ಟಮ್ಸು ಎಲ್ಲನೂ 10 ಇಯರ್ಸಲ್ಲಿ ಏನೀಗ ಫಾರೆಸ್ಟ್ ಎಲ್ಲ ಡಿಸ್ಟ್ರಾಯ್ ಆಗ್ತಿತ್ತು, ಅದನ್ನೆಲ್ಲ ಉಳಿಸ್ದಂಗೆ ಆಯಿತು. ಎರಡನೇದಾಗಿ ಮೇಲೆ ವಾಟ್ರು, ಪ್ರತಿ ಹಳ್ಳಿಗಳಿಗೂ ಈಗ ವಾಟರ್ ಸಪ್ಲೈ ಎಲ್ಲ ಮಾಡಿದ್ದಾರೆ. ಆಮೇಲೆ ಮೂರನೇದಾಗಿ ಈಗ ಇತ್ತೀಚೆಗೆ ಅದು ಭಾರತ್ ರೈಸ್ ಅಂತ ಅದೆಲ್ಲನೂ ಬಡವರಿಗೆಲ್ಲ ಈ ಥರದ್ದೆಲ್ಲ ಇದು ಮಾಡ್ತಿದ್ದಾರೆ. ಪ್ರತಿಯೊಂದು 10 ವರ್ಷಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇವತ್ತು ದಿವಸ ರೈಲ್ವೇಸ್ ಇರ್ಬೋದು ಅಥವಾ ಏರ್ಪೋರ್ಟ್ ಇರ್ಬೋದು, ಮತ್ತು ಆಲ್ ಇವತ್ತು ಈಕ್ವಲ್ ಟು ದಿ ಫಾರಿನ್ ಕಂಟ್ರೀಸ್ ಥರನೇ ಇದೆ. ಈಗ ಎಲ್ಲಿಯಾದರೂ ಈಗ ನಾವು ಯಾವುದೇ ಒಂದು ಬೇರೆ ಈಗ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಇವಾಗ ಜಮ್ಮು ಕಾಶ್ಮೀರಕ್ಕೆ ಎಂಟ್ರಿನೇ ಇರಲಿಲ್ಲ. 370 ಆ್ಯಕ್ಟ್ ಅದನ್ನು ಇದು ಮಾಡಿದ್ಮೇಲೆ ಎಲ್ಲ ಮುಕ್ತವಾಗಿ ಎಲ್ಲರೂ ಹೋಗ್ಬೋದು, ಎಲ್ಲರೂ ಇದು ಮಾಡ್ಬೋದು ಅಂತ. ಈ ಥರ ಹಿಂದೆ ಯಾಕೆ ಮಾಡಿರಲಿಲ್ಲ ಅವರೆಲ್ಲ? ಅದರಿಂದ ಆ ಒಂದು ಪರ್ಪಸ್ಸಿಂದ ಮೋದಿನೇ ಮತ್ತೊಮ್ಮೆ ಪ್ರಧಾನಿ ಆಗಲೇಬೇಕು. ಸರಿ, ನಮ್ಮ ಮಂಡ್ಯದಲ್ಲಿ ಈಗ ಬಿಜೆಪಿ JDS ಮೈತ್ರಿ ಮಾಡ್ಕೊಂಡಿದ್ದಾರೆ. JDS ಗೆ ಮಂಡ್ಯ ಸೀಟ್ನ ಬಿಟ್ಕೊಡ್ತಾರೆ ಅನ್ನೋ ಮಾತು ಕೂಡ ಇದೆ. JDS ಇಂದ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಯಾರು ನಿಂತು ಅವರು NDA ಮೈತ್ರಿಕೂಟಕ್ಕೆ ಬಿಜೆಪಿಗೆ ಸಪೋರ್ಟ್ ಮಾಡ್ಬೋದು ಅಂತಾನೆ ಇದೆ. ನಿಮ್ಮ ಮಂಡ್ಯ ಕ್ಷೇತ್ರ ಅಂತ ಬಂದಾಗ ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರ ಅವರು ನಿಂತ್ಕೊಂಡಿದ್ದಾರೆ. ಬಿಜೆಪಿಯಿಂದ ಮೋಸ್ಟ್ಲಿ ನಿಖಿಲ್ ಕುಮಾರಸ್ವಾಮಿ ಅಥವಾ ಕುಮಾರಸ್ವಾಮಿ ಅವರು ಬಿಜೆಪಿ JDS ಮೈತ್ರಿಯಿಂದ ಕ್ಯಾಂಡಿಡೇಟ್ ಆಗ್ಬೋದು ಅಂತಿದೆ. ಇಲ್ಲಿ ನೀವು ಯಾರಿಗೆ ವೋಟ್ ಹಾಕ್ತೀರಿ? ಈಗ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ರು, ಅವ್ರಿಗೂ ಸಾಕಷ್ಟು ಅನುಭವ ಇದೆ. ಅವರು ಈ ಒಂದು ದಿಸೆಯಲ್ಲಿ ಈಗ ಮೋದಿ ಅವ್ರು ಬಂದ ಮೇಲೆ ಅವ್ರ ಆಡಳಿತದ ಎಲ್ಲ ಇದು ನೋಡಿಕೊಂಡು ಈಗ ಅವ್ರ ಜೊತೆ ಜಾಯ್ನ್ ಆಗಿದ್ದಾರೆ. ಸೊ ಅದರಿಂದ ಕ್ಯಾಂಡಿಡೇಟ್ ಯಾರಾದರೂ ಆಗಲಿ, ಆ ಕೊಯ್ಲೇಷನ್ ಕ್ಯಾಂಡಿಡೇಟ್ಗೆ ಯಾರಿಗಾಯ್ತಾರೆ ಅವ್ರಿಗೆ ಆದ್ಯತೆ ನೀಡಬೇಕು. ಅಂದರೆ BJP JDS ಯಾರು ಇದಾಯ್ತಾರೆ ಅವ್ರಿಗೆ. ಕಳೆದ ಬಾರಿ ಸುಮಲತಾ ಅವರು ಗೆದ್ದಿದ್ರು, ಅವ್ರ ಕೆಲಸ ನೋಡಿದಾಗ ಏನ್ಸುತ್ತೆ ನಿಮಗೆ? ಅವರು ಕೆಲಸ ಮಾಡಿದ್ದಾರೆ ಅಂತ ಅಂದ್ರೂ ಈಗ ನ್ಯಾಷನಲ್ ಲೆವೆಲ್ ಯಾವಾಗಲೂ ಪಾರ್ಟಿಗಳು ಒಪ್ಪಂದ ಅಂದಾಗ ಅದಕ್ಕೆ ಒಂದು ಅವ್ರವ್ರ ಪೂರಕವಾಗಿ ಅವರು ಸ್ಪಂದಿಸಬೇಕಾಗ್ತದೆ. ಯಾಕೆಂದರೆ ಹೈಕಮಾಂಡ್ ಅಥವಾ ಏನಿರ್ತದೆ ಡೆಲ್ಲಿನಲ್ಲಿ ಏನು ಹೇಳ್ತಾರೆ ಅದ್ರ ಮೇಲೆ ಅವ್ರು ಡಿಪೆಂಡ್ ಆಗಬೇಕು ಅಷ್ಟೇ. ನಿಮಗೆ ದೇಶದ ಪ್ರಧಾನಿ ಯಾರಾಗಬೇಕು ಅಂತ ಅನ್ಸುತ್ತೆ? ನಾವು ಮೋದಿ ಆಗಬೇಕು ಅನ್ನೋ ಆಸೆ ಇದೆ. ಯಾಕೆ? ಅವ್ರು ತುಂಬ ದೇಶದ ಬಗ್ಗೆ ಕಾಳಜಿ ಇದೆ ಅವ್ರಿಗೆ, ಅದರಿಂದ ಅವರೇ ಆಗಬೇಕು ಅಂತ ನಮ್ಮ ಆಸೆ ಸರ್. ಮೋದಿಯವರೇ ಆಗಬೇಕು. ಈಗ ಮೋದಿ ಅವರು ಆಗ್ಬೇಕು ಅಂತ ಹೇಳಿದ್ರೆ ಈಗ ನೀವು NDA ಮೈತ್ರಿಕೂಟಕ್ಕೆ ಬೆಂಬಲ ಕೊಡಬೇಕು. ಇಲ್ಲ ಈ ಕಡೆಯಿಂದ ಸುಮಲತಾ ಅವ್ರಿಗಾದ್ರೂ ಅಷ್ಟೇ, ಈ ಕಡೆ ಕುಮಾರಸ್ವಾಮಿ ಅವ್ರಿಗಾದ್ರೂ ಅಷ್ಟೇ, ಅವ್ರಿಗೆ ಓಟ್ ಹಾಕ್ತೀರಿ? ಆಗ್ತೀವಿ ಸರ್, ಅವ್ರಿಗೆ ಆಗ್ತೇವೆ. ಹಾಂ, ದೇಶ ದೃಷ್ಟಿಯಿಂದ ಮೋದಿ ಅವರು ಪ್ರಧಾನಿ ಆದ್ರೆ ಒಳ್ಳೇದಂತ ನಿಮ್ಗೆ ಅನ್ಸುತ್ತೆ? ಮೋದಿಯವರೇ ಪ್ರಧಾನಿ ಆಗಬೇಕು. ಮೋದಿಯವರೇ ಪ್ರಧಾನಿ ಆಗಬೇಕು ಸರ್. ಹಾಂ ಸರ್ ಹೇಳಿ. ದೇಶದ ಇದರಿಂದ ಮೋದಿಯವರೇ ಸರ್. ಮೋದಿಯವರು ಯಾಕೆ ಪ್ರಧಾನಿ? ಮೋದಿಯವರು ಎಲ್ಲ ಸೊ ನಾವು ಏನು ಮೋದಿಯವರೇ ಯಾಕೆ ಆಗಬೇಕು? ಅದು BJP ಚೆನ್ನಾಗಿದೆ, ಕಮಿಟಿ ಚೆನ್ನಾಗಿದೆ, ಉದಯಪ್ಪ ಅವರೇನೆ ಚೆನ್ನಾಗಿದೆ, ಆಗ್ತಾ ಇದೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಕಮಿಟಿ ಚೆನ್ನಾಗಿದೆ, ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿದೆ ಅವ್ರ ಕಡೆಯಿಂದ. ಸೊ ಅವರು ಒಂಥರ ನಿರ್ಣಯ ನಡ್ಕೊಂಡು ಹೋಗುತ್ತೆ, ಯಾವ ರೀತಿ ತೊಂದರೆಗಳು ಆಗಲ್ಲ. ಇಂಡಿಯಾಗೂ ಒಳ್ಳೆ ಇದಿದೆ, ಎಷ್ಟೋ ಇದೆ ಕೆಲಸಗಳ. ಬೇರೆ ಬಂದರೆ ಏನು ತೊಂದರೆ ಇಲ್ಲ ಸರ್, ಅದು ಏನಕ್ಕೆ. ಸೊ ಈಗ ಇಂದಿರಾ ಗಾಂಧಿ ಅವರಿದ್ದರು, ಸೊ ಅವರು ಅದೇ ರೀತಿ ಇದಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ರು. ಸೊ ಅದೇ ಇವರಿದ್ದಾರೆ ನಮ್ಮ ಕಂಡಂಗೆ. ಸೊ ಒಳ್ಳೆ ಇದರಲ್ಲಿದೆ ಅಡ್ಮಿನಿಸ್ಟ್ರೇಷನ್. ಸೊ ಅವರೇ ಆದರೆ ಸಂತೋಷವೇ. ನಿಮ್ಮ ಓಟು ಕೂಡ ಮೋದಿ ಅವರಿಗೆ? ಓಟು ಮೋದಿಯವರಂತಲ್ಲ, ಸೊ ಮೋದಿಯವರು ಪ್ರಧಾನಿ ಆಗಬೇಕು. ಅದೇ ಆಗಬೇಕು ಅಷ್ಟೇ. ಹೇಳಿ, ನಿಮಗೆ ದೇಶದ ಪ್ರಧಾನಿ ಯಾರಾಗಬೇಕು? ನಮಗೆ ಮೋದಿ ಸರ್. ಯಾಕೆ ಮೋದಿ ಅವರು? ಮೋದಿ ಇವತ್ತು ತಲಾಕ್ ಅನ್ನೋದು ಕ್ಯಾನ್ಸಲ್ ಇದು ಮಾಡವ್ರೆ ಮುಸ್ಲಿಮ್ಸಲ್ಲಿ. ಆಮೇಲೆ ನಮ್ಮ ಹಿಂದೂ ಪರ ಜಾಸ್ತಿ ಇದು ಮಾಡವ್ರೆ. ರಾಮ ಮಂದಿರ ಕಟ್ಟವ್ರೆ, CAA ತಂದವ್ರೆ, ಪೌರತ್ವ ತಂದವ್ರೆ. ನಮ್ಮ ದೇಶಕ್ಕೆ ಆರ್ಥಿಕವಾಗಿ ಎಲ್ಲ ಮುಂದೆ ನುಗ್ತವ್ರೆ. ಇಡೀ ಪ್ರಪಂಚದಲ್ಲಿ ನಂಬರ್ 1 ಮೋದಿಯವರಾಗವ್ರೆ. ನಮ್ಮ ಜನಸಂಖ್ಯೆಗೆ ಸಾರ್ವಜನಿಕವಾಗಿ ಅವರು ಗುರುತಿಸ್ಕೋತಾವ್ರೆ. ಈಗ ಅದೇ ಸ್ವಾತಂತ್ರ್ಯ ಬಂತ 1947ರಿಂದ ಯಾಕೆ ಗುರುತಿಸ್ಕೊಳ್ಳಿಲ್ಲ ಅವರು? ಈಗ ಇವರು ನಮ್ಮ ಆರ್ಥಿಕ ಆಗ್ಬೋದು, ಸಾಮಾಜಿಕವಾಗ್ಬೋದು, ನ್ಯಾಯಯುತವಾಗಿ ಎಲ್ಲ ರೀತಿನೂ ಸಂಬಂಧಪಟ್ಟಂಗೆ ಇವರು ನಮ್ಗೆ ಅನುಕೂಲತೆ ಜನಗಳ್ಗೆ ಎಲ್ಲ ಥರದಲ್ಲೂ ಮಿಲ್ಟ್ರಿ ತವಿಂದ ಹಿಡ್ದು ರೈತರ ತವಿಂದ ಹಿಡ್ದು ಅಲ್ಲಿ ದೇಶ ಕಾಯನ್ಗೂ ನಮಗೆ ಬೇಕು. ಇಲ್ಲಿ ಜಮೀನು ಮಾಡೋರು ನಮಗೆ ರೈತ ನಮಗೆ ಬೇಕು. ಇಲ್ಲಿ ರೈತ ಬೇಕು, ಅಲ್ಲಿ ಮಿಲಿಟರಿ ಅವ್ರು ಬೇಕು. ಅದರಿಂದ ನಮಗೆ ಮೋದಿಯವರೇ ಆಗ್ಬೇಕು ಸರ್. ಅಂದ್ರೆ ಮಂಡ್ಯದಲ್ಲಿ ಮೋದಿ BJPಯಿಂದ ಯಾರು ನಿಂತ್ಕೊಂಡ್ರು ಕೂಡ ನೀವು ಅವ್ರಿಗೆ ಓಟ್? ಪಕ್ಕ ನಂದು ಓಟು ನಾನೇ ಹೇಳ್ತಾ ಇದ್ದೇನಲ್ಲ, ಮೋದಿಗೆ ಹಾಕೋದು. ನಾನು ಇವಾಗಲ್ಲ, ಅವಾಗಿಂದ ಮೋದಿ ಯಾವಾಗ ಬಂದ್ರು ಅವಾಗಿಂದ ಮೋದಿಗೆ ಹಾಕೋದು. ಅಂದ್ರೆ ಈಗ ರಾಜ್ಯ ಸರ್ಕಾರ ಸಿಕ್ಕಾಪಟ್ಟೆ ಬಾಗಿಗಳನ್ನ ಕೊಟ್ಟರೆ ಅದೆಲ್ಲ ವರ್ಕೌಟ್ ಆಗಲ್ಲ ಅಂತೀರಿ? ನನಗೆ ವರ್ಕೌಟ್ ಆಗೋದಿಲ್ಲ, ಅದು ಮಾಡಲೇಬಾರ್ದಾಯಿತು. ಅದಕ್ಕೆ ಜನಗಳು ಸೋಮಾರಿತನ ತರಕ್ಕೆ ಈ ಕುಡಿದ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಬಿತ್ಕೊಳ್ಳೋದು. ಇಲ್ಲಾಂತಂದ್ರೆ ಅವರೆಲ್ಲ ಉಪಯೋಗ ಇಲ್ಲ ಸರ್. ಈಗ ಅದು 2,000 ಜಾಸ್ತಿ ಮಾಡ್ತಾರೆ, 2,000 ಜಾಸ್ತಿ ಮಾಡಿ ಬೇರೆಯವರಲ್ಲಿ ರೈಟ್ ಜಾಸ್ತಿ ಮಾಡ್ತಾರೆ. ಈಗ ಅದೇ ತರಕಾರಿ ಈ ಬೇರೆ ಕಾಳು ಕಡ್ಡಿಗಳು ರೈಟ್ಗಳ ಕಡಿಮೆ ಮಾಡ್ಬೋದಾಯ್ತು, ಬಸ್ ಚಾರ್ಜ್ ಕಡಿಮೆ ಮಾಡ್ಬೋದಾಯ್ತು, ಹಿರಿಯ ನಾಗರಿಕ ಕಡಿಮೆ ಮಾಡ್ಬೋದಾಯ್ತು, ಅವ್ರನ್ನೇ ಫ್ರೀಯಾಗಿ ಕಳಿಸ್ಬೋದಾಯ್ತು. ಧಾರ್ಮಿಕವಾಗಿ ನಾವು ಧಾರ್ಮಿಕ ಕ್ಷೇತ್ರಗಳಿಗೆ ಅವ್ರನ್ನೇ ಕಳಿಸ್ಬೋದಾಯ್ತಲ್ಲ. ಇವ್ರನ್ನ ಯಾಕೆ ಇದು ಮಾಡಿದ್ರು? ಬರೀ ಲೇಡೀಸ್. ಇವತ್ತು ನಮ್ಮ ಆರ್ಥಿಕ ಮುಗ್ಗಟ್ಟು ಹಿಂದೆ ಎಳ್ದಿರೋದ್ರಿಂದ
ಈ ನಾವು ಪುಕ್ಸಟ್ಟೆ ಕೊಟ್ಕೊಂಡು ಇವತ್ತು ಪಾಕಿಸ್ತಾನದಲ್ಲಿ ನೋಡ್ತಾ ಇದ್ದೀವಿ 1 ಲೀಟರ್ ಹಾಲ್ಗೆ 250 ರೂಪಾಯಿ 300 ರೂಪಾಯಿ. ಅಲ್ಲಿ ಯಾವ ಥರ ಆರ್ಥಿಕ ಪರಿಸ್ಥಿತಿ ಹಿಂದುಳಿದು ಅಲ್ಲಿ ದೇಶನೇ ಮಾರೋ ಪರಿಸ್ಥಿತಿ ಬಂದ್ಬಿಟ್ಟದೆ. ಇಡೀ ಪ್ರಪಂಚದಲ್ಲಿ ವಿಶ್ವಸಂಸ್ಥೆಯಲ್ಲಿ ನಮಗೆ ಸಾಲನೇ ಕೊಡ್ತಲ್ಲ ಅವ್ರಿಗೆ. ಇವತ್ತು ಮೋದಿ ಅವ್ರು ಕೇಳಿದಾಗ ಇಮಿಡಿಯೇಟ್ಲಿ ಕೊಡ್ತಾರೆ. ಇಡೀ ವಿಶ್ವಸಂಸ್ಥೆಯಲ್ಲಿ ನಮ್ಮ ಸಾಲನೇ ತೀರ್ಸವ್ರೆ ಯಾರೋ ನಮ್ಮ ಮೋದಿ ಅವರು ತೀರ್ಸಕ್ಕಾಗಿಲ್ಲ, ಸಾಲನೂ ಕೊಡ್ತಾ ಇಲ್ಲ ಅವ್ರಿಗೆ ವಿಶ್ವಸಂಸ್ಥೆಯಲ್ಲಿ ಅಲ್ವರ. ಅದರಿಂದ ನಮಗೆ ಮೋದಿ ಪರನೇ ಬರ್ಬೇಕು. ಮೋದಿನೇ ಬಂದ್ರೆ ನಮ್ಗೆ ದೇಶ ಉದ್ಧಾರ ಆಗ್ಬೋದು, ರಾಮರಾಜ್ಯ ಆಗೋದು ನಮ್ಗೆ. ಇನ್ನ ಕುಮಾರಸ್ವಾಮಿ ಅವರು, ನಿಖಿಲ್, ಸುಮಲತಾ ಯಾರಿಗೆ ನಿಂತರು ಓಟೆ ಮೋದಿ ಇದರಿಂದ? ಮೋದಿ ಕಡೆಯಿಂದ ನಿಖಿಲ್ ಕುಮಾರಸ್ವಾಮಿ ನಿಂತ್ಕೊಳ್ಳಿ, ಕುಮಾರಸ್ವಾಮಿ ಅವ್ರು ನಿಂತ್ಕೊಳ್ಳಿ, ಸುಮಲತಾ ಅವ್ರು ನಿಂತ್ಕೊಳ್ಳಿ, ಎಲ್ಲ ಮೋದಿಗೆ ಸರ್. ವೆಂಕಟರಾಮಗೌಡ ಅವರು ಏನಾರು ನಿಂತಿದ್ರೆ ಅವ್ರಿಗೂ ನಾವು ಮೋದಿ ಕಡೆಯಿಂದ ಓಟು ಬೀಳೋದು. ಆದರೂ ಕಾಂಗ್ರೆಸ್ಸಿಂದ ಅವರೇ, ಅದರಿಂದ ಅವ್ರಿಗೆ ನಮಗೆ ಇಷ್ಟ ಇಲ್ಲ. ನಾವು ಮೋದಿ ಪರನೇ ಇರೋದು ಸರ್.